ಜಂಗಮರನ ಮನೆ ಕರ್ಕೊಂಡು ಹೋಗ್ತಾರೆ. ಈ ಮನಿ ಒಳಗ ಗಂಡ ಹೆಂಡತಿ ಕಿರಿಕಿರಿ, ಜಗಳ, ಅತಿ ಸೊಸಿ ಕಿರಿಕಿರಿ, ಮಕ್ಕಳಿಗೆ ಆರಾಮ್ ತಪ್ಪದು ಅದು ಆಯ್ತಂದ್ರೆ ನೀವು ಪಂಚಾಯತ್ ಕೇಳ್ಕೊತೀರಿ. ಹೋಗ್ತಿರಿಲ್ಲ? ಹ್ಞೂ ರೀ ಅನ್ರಿ, ಹಾ ರೀ ಅನ್ರಿ, ಹ್ಞೂ ರೀ ಅನ್ರಿ, ಹಾ ರೀ ಅನ್ರಿ. ಯಾಕಂದ್ರೆ ನೀವು ಹ್ಞೂ ಅಂದ್ರಿ ಅಂದ್ರ ನೀವು ಇದ್ದೀರ ನಂಗೆ ಆಗ್ತದ, ಗಪ್ ಕೂತ್ರಿ ಅಂದ್ರೆ ನೀವು ಹೋಗಿರ ನಂಗೆ ಆಗ್ತದ. ಹ್ಞೂ ಹ್ಞೂ ಇದ್ದೀರಿ ಇದ್ದೀರಿ. ಪಂಚಾಯತ್ ಕೇಳಕ್ ಹೋದಾಗ ಅವ್ರು ಪಂಚಾಯತ್ ಹೇಳೋರು ಅಂತಾರ, ಒಂದು 11 ಮಂದಿ ನಿಮ್ ಗೆಳೆಯರಿಗೆ ಉಣಿಸ್ರಿ ಅನ್ನಂಗಿಲ್ಲ, ಒಂದು 11 ಮಂದಿ ನಿಮ್ ಬೀಗರಿಗೆ ಉಣಿಸ್ರಿ ಅನ್ನಂಗಿಲ್ಲ, 11 ಜನ ಜಂಗಮ ಸಂತೃಪ್ತಿ ಮಾಡ್ರಿ. ಇಲ್ಲಿ ವೀರಭದ್ರನ ಹತ್ತಿರ 1101 ಬಾಣದು ಬರ್ತಾವ, ನಿಮಗೆಲ್ಲ ಗೊತ್ತಿದ್ದಿರುವಂಥದ್ದೇ ಅದ. ಅವರು ಯಾಕ ಜಂಗಮರನ್ನ ಸಂತೃಪ್ತಿ ಪಡಿಸ್ತಾರಂತ ಕೇಳಿದ್ರೆ, ಜಂಗಮನಿಗೆ ತೃಪ್ತಿ ಪಡಿಸಿದ್ರ ಅದು ವೀರಭದ್ರನಿಗೆ ತೃಪ್ತಿ ಪಡಿಸುವಂತ ಕೇಳಿದ್ರೆ ಜಂಗಮ ಸಂತೃಪ್ತಿ. ಈಗೆಲ್ಲ ಏನಾಗ್ಯದಂತ ಕೇಳಿದ್ರೆ, ದೊಡ್ಡ ಸ್ವಾಮಿ ಬಂದಂದ್ರೆ ಭಾಳ ಉಣ್ತಾನ ಬಾ ಅಂತ ತಿಳಿದು ಸಣ್ಣ ಸಣ್ಣಕ್ಕೆ ಒಯ್ತಾರ. ನಾವು ಎದುರು ನಿಂತರು ನಮಗೆ ಕರೆಯಲ್ಲ. ಮನೆಯಾಗ ತಾಮಿಲ್ಲೇನು, ಮನೆಯಾಗ ತಾಮಿಲ್ಲೇನು, ಮನೆಯಾಗ ತಾಮಿಲ್ಲೇನು. ಅವು ಯಾವ ಮನೆಯಾಗ ಇದ್ದಿದ್ರು ನಮ್ಮ ಬಳಿ ಬರ್ತಾರೆ. ಯಪ್ಪ ಇವತ್ತ ಸಾಮಾಜಿತ್ತು, ನೀವು ಬಂದ್ರು ಭಾಳ ಚಲೋ ಆಗ್ತದ. ಇನ್ನು ಭಕ್ತ ಭಾಳ ಜನಕ್ಕೆ ಕರ್ಲಿಕ್ಕತ್ತಾನ ಬಾ ಅಂತ ತಿಳಿದು ಒಳಗೆ ಹೋಗಿ ಮುಖ ತಕ್ಕೊಂಡು ಚಲೋ 3 ಬಟ್ಟೆ ವಿಭೂತಿ ಹಚ್ಕೊಂಡು ಗಡದ ಕಾಲಿ ಶೆಲೆ ಹೆಗಲ ಮೇಲೆ ಹಾಕೊಂಡು ನಾವು ಬರೋದು ನೋಡಿದ್ರೆ ನಾವು ಥಣಿಗೆ ಆತಾನ. ಸ್ವಾಮಿಯರು ಹಿಂಗೆ ತಯಾರಾಗಿ ಹೊಂಟಾನಂದ್ರೆ ಚಲೋನೇ ಉಣಂಗೆ ಕಾಣಿಸ್ತಾನ, ನಿಮ್ಮ ಚಲೋನೇ ಉಣಂಗೆ ಕಾಣಿಸ್ತಾನ. ನಮ್ಗೆ ಅಲ್ಲಿದಲ್ಲೇ ಬಿಟ್ಟು ಓಡ್ಕೋತ ಮನೆಗೆ ಬಂದು ಮನೆ ಅಂಗಳದಾಗ ನಿಂತು ಹೇಳ್ತೀಗ ಅಂತಾನ. ಈಗ ದೊಡ್ಡ ಅಪ್ಪವ್ರು ಹೊಂಟಾರ, ಇವನ್ಕ 10 ಪಟ್ಟು ಜಿಪುಣ್ ಹೇಳ್ತೀವಿ ಮನ್ಯಾಗ. ದೊಡ್ಡ ಅಪ್ಪವ್ರು ಹೊಂಟಾರ ಅಂದಮಿಗೆ ಮಾಡ ಅಡಿಗೆ ಎಲ್ಲ ಒಯ್ದು ಆಲ್ಮರಿಗೆ ತೆಗೆದಿಟ್ಟು ನಾವು ಹೋಗೋ ತಡ ಇಲ್ಲಿ ಕೈಯಾಗ ಒಂದು ತೆಮಿಗೆ ಹಿಡ್ಕೊಂಡು ನಿಂತಿರ್ತಾರೆ. ಯಪ್ಪ ನೀವು ಒಟ್ಟ ಬಂದಿಲ್ಲ ನಮ್ಮ ಮನೆಗೆ, ನೀವು ಬರ್ರಿಯಪ್ಪ, ನೀವು ಬಂದಿದ್ದು ಭಾಳ ಖುಷಿ ಐತೆಪ್ಪ, ಭಾಳ ಹೇಗಾಯ್ತು, ಬರ್ರಿಯಪ್ಪ ಬರ್ರಿ ತಿಳಿದು ನಮ್ಮ ಕೈಯಾಗ ಬಂದಿತ್ತು ತೆಮಿಗೆ ನೀರು ಕೊಟ್ಟು ಮುಖಕ್ಕೆ ನೀರು ಹಚ್ಕೊಂಡು ಒಳಗೆ ಹೋಗೋ ತಡ ಇಲ್ಲಿ ಚಾಪಿ ಇವತ್ತು ಬುಟ್ಟಿ ಮಣಿ ತಯಾರಿ ಇರ್ತದ. ಆಕಿ ನಮ್ಮ ಮುಂದೆ ಬಂದು ಕೂಡ್ತಾಳೆ ಹೆಣ್ಮಗಳು. ನಾ ಎಷ್ಟು ಬಡ್ಕೊಂಡೆಪ್ಪ ನಮ್ಮವ್ರಿಗೆ. ಈಗ ಅಡಿಗೆ ಆಗೋಣ ಅಪ್ಪಗಳಿಗೆ ಕರ್ಕೊಂಡು ಬರ್ರಿ ಒಂಜರು ಉಂಡು ಹೋಗ್ಲಿ ಅಂದನ. ನಾ ಇನ್ನೂ ಅಡಿಗೆನೇ ಮಾಡಿಲ್ಲ, ನೀವು ಕರ್ಕೊಂಡು ಬಂದಾರ, ನೀವು ಪಾಪ ಮುಂದಿನ ಮನೆಗೆ ಹೋಗ್ಬೇಕಾಗ್ಯದ. ಹಂಗೆ ಬಂದು ಹಂಗೆ ಹೆಂಗೆ ಓದ್ತಿರಪ್ಪ. ಈಗ ಬೆಲ್ಲದ ಕಣಿ ತಿನ್ರಿ, ನೀರು ಕುಡಿ ಮಾಡಿ. ಮತ್ತೆ ಇಟ್ಟರಿ ಯಾಕೆ ಬಿಡ್ಬೇಕನ್ನೋದು ಕಟ್ಟಲತ್ತಿ ತಾಯವ. ಬೆಲ್ಲದ ಕಣಿ ತಿಂದು ನೀರು ಕುಡಿದು ಎದ್ದು ಹೋಗೋತ್ ನಾವು ಕಾಣಿಕ ಕೊಡ್ತಾರೆ ನೋಡ್ಬೇಕು. ನೀವು ಬಸ್ನಾಗ ಕಂಡಕ್ಟರ್ ತೊಗೊಂಡಿರ್ಬಾರ್ದು, ಬ್ಯಾಂಕ್ನಾಗ ಕ್ಯಾಶಿಯರ್ ಹಿಡಿದಿರ್ಬಾರ್ದು, ಅದು ಕಿಶನ್ದಾಗ ತಿಂಗಳ ಗಂಟೆ ಒದ್ದಾಡಿತಿರ್ತಾರೆ ನೋಟ. ಅವ ಹೇಳ್ತೀಗಂತಾನ ಇದು ನೋಟಿ ಸ್ವಾಮಿ ಬರ್ತಾನ, ಸ್ವಾಮರ ಅವನಿಗೆ ಕುಂಡ್ರಕ್ ಬರ್ತದ ತಾಯಿ ಕಡಿ. ಅದು ಜಾಕ್ ಮಾಡಿ ಅಕ್ಕಿ ಡಬ್ಯಾಗ ಒಕಾಟದ ಬಳಕ ಅದು ಅರ್ಧಂಬರ್ಧ ಹುಳುಗಳು ತಿಂದಿರ್ತಾವ. ಅದು ತಂದು ಯಪ್ಪ ನಡಿತೀವಿ, ಅವು ತಗೊಂಡು ಹೊರಗೆ ಬರೋ ತಡೆಯಲ್ಲಿ ಇವ ಸ್ವಾಮಿ ಬೆಲ್ಲದ ಕಣ್ಣಿ ನೀರ ತಿಂತಾನ ಗೊತ್ತಾಗಿ ಇಡೀ ಊರೇ ನಮ್ಮ ಮನೆಯ ಪಾದ ಹಾಕ್ರಿ, ನಿಮ್ಮ ಮನೆಯ ಪಾದ ಹಾಕ್ರಿ. ಮುಂಜಾನೆ ಹಿಡಿದು ಬೆಲ್ಲದ ಕಣ್ಣಿ ನೀರ. ಸಂಜೆ ತಕ ನಮ್ಮ ಹೊಟ್ಟಿ ಹೆಂಗಾಗಿರ್ತದ ಅಂತ ಕೇಳಿದ್ರೆ ಸಜ್ಜಕ್ಕೆ ಕಡ ಯಾವಾಗ ಆಗಿರ್ತದ. ರವ ಹಾಕದ ಅಟ್ಟಿ. ಇನ್ನ ಇವ್ರು ಕೊಟ್ಟಿದ್ದು ರೊಕ್ಕ ತಗೊಂಡು ಒಂದು ನಿಂಬಿಕಾಯಿ ತರಿಸಿ, ತಿನ್ನ ಸೋಡಾ ತರಿಸಿ, ಒಂದು ಗ್ಲಾಸ್ನಾಗ ಮ್ಯಾಗಿನ ತೆಳಗಿನ ಮೇಲೆ ಮಾಡಿ ಕುಡಿದೆವು. ಇಲ್ಲಿ ಕಂಡ್ರೆ ಎಲ್ಲರ ಮೊಬೈಲ್ದಾಗ ಭಾವಪೂರ್ಣ ಶ್ರದ್ಧಾಂಜಲಿ. ಏನಾಗಿತ್ತು ಸ್ವಾಮಿಗೆ, ಬೆಲ್ಲದ ಕಣಿ ತಿಂದು ಹೋದ. ಇದಕ್ಕೆ ಜಂಗಮ ಸಂತೃಪ್ತಿ ಅಲ್ಲ, ಸರ್ವಾರ್ಪಣ ಭಾವ.
ನನ್ನದು ಅನ್ನುವಂಥದ್ದೇನಿಲ್ಲ. ಕೆರೆಯ ನೀರ ಕೆರೆಗೆ ಚೆಲ್ಲಿ ವರವ ಬೇಡಿಕೊಂಡಂತೆ. ಯಪ್ಪ ನಮ್ದು ಏನು ಇಲ್ಲ, ಇದೆಲ್ಲ ನಿಮ್ದು ಅಂತ ತಿಳಿದು ಅರ್ಪಣೆ ಮಾಡುವುದಕ್ಕೆ ಜಂಗಮ ಸಂತೃಪ್ತಿ ಅಂತ ತಿಳಿದು ಕರಿತಾ ಇದ್ದೀರಿ. ಶರಣಬಸವ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ ಅಂತ ತಿಳಿದು ಶರಣಬಸವನಿಗೆ ಮರುಳಾರಾಧ್ಯ ಶಿವಾಚಾರ್ಯರು ಸಂಕ್ಷಿಪ್ತವಾಗಿ ಅಷ್ಟಾವರಣದ ಬೋಧನೆಯನ್ನ, ವಿಭೂತಿ ರುದ್ರಾಕ್ಷಿ ಮಂತ್ರದ ಮಹಿಮೆಯನ್ನ, ಪಾದೋದಕ ಪ್ರಸಾದದ ಮಹಿಮೆಯನ್ನ ತಿಳಿಸ್ಕೊಂತ ಬಂದು ಯಾವ ಇನ್ನೊಂದು ಬೋಧನೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ನಿತ್ಯ ದಾಸೋಹ ಮೂರ್ತಿಯಾಗಿ ನೀ ದೇವರನ್ನ ಕಾಣುವುದಕ್ಕಾಗಿ ಶರಣಬಸವ ನೀನು ಕಾಶಿ ಕೇದಾರದ ಯಾತ್ರೆಯನ್ನು ಮಾಡಬೇಕಾಗಿಲ್ಲ, ಅಮರನಾಥ ಯಾತ್ರೆಯನ್ನು ಮಾಡಬೇಕಾಗಿಲ್ಲ, ಪಶುಪತಿನಾಥನ ದರ್ಶನ ಮಾಡಬೇಕಾಗಿಲ್ಲ. ಎಲ್ಲಿ ಕಾಣಬೇಕು ನೀನು ಪರಮಾತ್ಮನಂತ ಕೇಳಿದ ಹಸಿದ ಹೊಟ್ಟೆಯಲ್ಲಿ ಪರಮಾತ್ಮನನ್ನ ಕಾಣು, ನಿತ್ಯ ದಾಸೋಹ ಮೂರ್ತಿಯಾಗುವಂತೆ ತಿಳಿದು ಯಾವ ಶರಣಬಸವನಿಗೆ ಮರುಳಾರಾಧ್ಯ ಶಿವಾಚಾರ್ಯರು ಯಾವ ದಾಸೋಹದ ಮಹಿಮೆಯನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೀನು ಒಂದು ಹೊತ್ತು ಉಪವಾಸ ಇರು, ಆದ್ರೆ ಬಂದಿರತಕ್ಕಂಥವ್ರಿಗೆ ಅನ್ನದಾನವನ್ನು ಮಾಡು. ಅನ್ನದಾನಕ್ಕಿಂತ ಇನ್ನೊಂದು ದಾನ ಇಲ್ಲ. ಅನ್ನದಾನದ ಮುಂದೆ ಚಿನ್ನ ದಾನವು ಅಲ್ಲ ಅನ್ನತಕ್ಕಂಥ ವಿಚಾರವನ್ನು ಬೋಧನೆ ಮಾಡಿದಾಗ ಶರಣಬಸವ ಗುರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದೊಳಗೆ ನಡೀತಾ ಇದ್ದಾನೆ. ದಿನದಿಂದ ದಿನಕ್ಕೆ, ವಾರದಿಂದ ವಾರ, ತಿಂಗಳಿಂದ ತಿಂಗಳ, ವರ್ಷದಿಂದ ವರ್ಷ ಹ್ಯಾಂಗ ವಯಸ್ಸಾಗ್ತಾ ಇದೆ, ಹ್ಯಾಂಗ ಅನುಭವ ಹೆಚ್ಚಿಗಾಗ್ತಾ ಇದೆ. ಅನಂತ ಜನ ಬಂದು ಶರಣಬಸವನಲ್ಲಿ ಬೇಡಿಕೊಂಡಾಗ ತಾರುಣ್ಯದ ಹೊಸ್ತಿಲಲ್ಲಿ ಶರಣಬಸವ ತಾನು ನಿಲ್ತಾ ಇದ್ದಾನೆ. ಅವಾಗ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಶರಣಬಸವನಿಗಿಂತ ಹಿಂದ್ರಗಡೆ ಹುಟ್ಟಿರ್ತಕ್ಕಂಥ ತಮ್ಮಂದಿರ ಮದುವೆಯಾಗಿತ್ತು, ಶರಣಬಸವನ ವಾಲ್ಗಿ ಗೆಳೆಯರ ಮದುವೆಯಾಗಿತ್ತು. ಆದರೆ ಶರಣಬಸವ ಮದುವೆಗೆ ನಿರಾಕಾರವನ್ನು ಮಾಡಿದ್ದ. ಒಂದು ದಿವಸ ಶರಣಬಸವನನ್ನ